Hello everyone. So this is your fifth chapter practical problem session. Here the first problem under Setoff and carry forward of losses. As age 51 years, a resident of Bangalore who runs an agency business does not own a house. He lives in a rented house by paying rupees 15,000 monthly rent. His gross total income is rupees 6,60,000 and he is eligible for deduction of rupees 60,000 under ATC. Compute the total income and tax liability of Mr. S. So ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಎಸ್ ಅನ್ನೋರು ರೆಸಿಡೆಂಟ್ 51 ಇಯರ್ಸ್, ದಟ್ ಮೀನ್ಸ್ ಈಸ್ ಬಿಲೋ 60 ಇಯರ್ಸ್. ಅವರು ಬಿಸ್ನೆಸ್ ನ ರನ್ ಮಾಡ್ತಾ ಇದ್ದಾರೆ, ರೆಂಟೆಡ್ ಹೌಸರ್ ಇದ್ದಾರೆ. ಆ ರೆಂಟೆಡ್ ಹೌಸಸ್ಗೆ ಮಂತ್ಲಿ 15,000 ನ ಪೇ ಮಾಡ್ತಾ ಇದ್ದಾನೆ. ಸೊ ಹೌಸ್ ರೆಂಟ್ ಅಂತ ಬಂದ್ರೆ ಆಪ್ಷನ್, ಹೌಸ್ ರೆಂಟ್ ಅಂತ ಇನ್ಫಾರ್ಮೇಶನ್ ಬಂದ್ರೆ ಹೌಸ್ ರೆಂಟ್ ಅಲ್ಲಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗ್ತಾ ಇದೆ ಅಂದ್ರೆ he is directly eligible to claim deduction under section 80GG. So deduction under section 80GG will be available and individual available ಆಗುತ್ತೆ. ಯಾವಾಗ ಅಂದ್ರೆ ಫಾರ್ ರೆಂಟ್ ಪೇಡ್ ಆಗಿದ್ರೆ, ರೆಂಟ್ ಪೇಡ್ ಆಗಿದ್ದು ಇಫ್ ಆರ್ ಶಿ is self employed or salaried employed but does not get HRA ಅಂತ ಅಂದ್ರೆ then that individual is eligible to claim deduction under section 80GG. So ಇಲ್ಲಿ just individual informations ಇದೆ, whether he is employed person or not ಅನ್ನೋ informations ಇಲ್ಲ. So for that reason we have to assume that this person self employed ಆಗಿದ್ದು salaried person ಆಗಿದ್ರು ಕೂಡ HRA ಸಿಕ್ಕಿಲ್ಲ ಅಂತ ಟ್ರೀಟ್ ಮಾಡಿ ನಾವು ಡಿಡಕ್ಷನ್ಸ್ ನ ಕ್ಲೈಮ್ ಮಾಡಬಹುದು. ಸೊ ಎಲಿಜಿಬಿಲಿಟಿ ಯು ಆಲ್ರೆಡಿ ನೋ, ವಿ ಆಲ್ರೆಡಿ ನಾವು ಫೋರ್ತ್ ಚಾಪ್ಟರ್ ಅಲ್ಲಿ ಆಲ್ರೆಡಿ ಪ್ರಾಬ್ಲಮ್ಸ್ ನ ಮಾಡಿದೀವಿ ಅಂಡರ್ ಸೆಕ್ಷನ್ 80GG. ಸೊ ರೆಂಟ್ ಪೇಡ್ ಮೈನಸ್ 10% ಆಫ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್, 5,000 ಪರ್ ಮಂತ್ ಇಸ್ ಅ ಮ್ಯಾಕ್ಸಿಮಮ್ ಲಿಮಿಟ್ ಅಂಡ್ 25% ಆಫ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ವಿಚ್ ಎವರ್ ಈಸ್ ಲೆಸ್, ಆ ಅಮೌಂಟ್ ಕ್ವಾಲಿಫೈಡ್ ಆಗುತ್ತೆ ಆಸ್ ಎ ಡಿಡಕ್ಷನ್ ಅಂಡರ್ section 80GG. So already they provided information that 60,000 is eligible amount under section 80C. So ಅವರೇ ಕಂಪ್ಯೂಟ್ ಮಾಡಿ ಕೊಟ್ಟಿರೋದು 80C ಅಲ್ಲಿ. ಸೊ 80C ನ ಡೈರೆಕ್ಟ್ ಆಗಿ ಡಿಡಕ್ಟ್ ಮಾಡಿದ್ರೆ ಮುಗೀತು. ಸೊ ಅಂಡ್ ಆಲ್ಸೋ ನಮಗೆ ಕೇಳಿರೋದು ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಲೈಬಿಲಿಟಿ. ಸೊ ಟ್ಯಾಕ್ಸ್ ಲೈಬಿಲಿಟಿ, ಸೊ ಇದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಸೊ ಇಂಡಿವಿಜುವಲ್ಸ್, ನೆಕ್ಸ್ಟ್ ಇಂಡಿವಿಜುವಲ್ಸ್ ಬಿಲೋ 60 ಇಯರ್ಸ್ ಆದ್ರೆ ಏನು ಸ್ಲ್ಯಾಬ್ ರೇಟ್ ಬರುತ್ತೆ, ಅಬೋವ್ 60 ಇಯರ್ಸ್ ಆದ್ರೆ ಏನು ಸ್ಲ್ಯಾಬ್ ರೇಟ್ಸ್ ಬರುತ್ತೆ, ನೆಕ್ಸ್ಟ್ ಅಬೋವ್ 80 ಇಯರ್ಸ್ ಆದ್ರೆ ಯಾವ ರೀತಿ ಸ್ಲ್ಯಾಬ್ ರೇಟ್ಸ್ ಬರುತ್ತೆ ಅಂದ್ರೆ ಫಾರ್ ಇಂಡಿವಿಜುವಲ್ ಹಿ ಇಸ್ ಬಿಲೋ 60 ಇಯರ್ಸ್ ಸ್ಲ್ಯಾಬ್ ರೇಟ್ ಇಸ್ ಸೊ ಅಪ್ ಟು 2,50,000 ನಿಲ್, 2,50,000 to 5 lakh 5%, 5 lakh to 10 lakh 20%, ಅಬೋವ್ 10 lakh ಡೈರೆಕ್ಟ್ 30%. ಸೊ ಟ್ಯಾಕ್ಸ್ ಲೈಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ನಮ್ಮ ಪ್ರಾಬ್ಲಮ್. ಸೊ ಆನ್ಸರ್ ಫಸ್ಟ್ ರೈಟ್ ಡೌನ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2019-20. ಸೊ ದೇ ಪ್ರೊವೈಡೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಹಿಯರ್, so rented house, the gross total income is 6,60,000. Direct 6,60,000 gross total income ಕೊಟ್ಟಿದ್ದಾರೆ. So write down gross total income. So gross total income is 6,60,000. Next less deduction. ಸೊ ಡೈರೆಕ್ಟ್ ಆಗಿ ಅಂಡರ್ ಸೆಕ್ಷನ್ 80C ಅಲ್ಲಿ ಡಿಡಕ್ಷನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ, ಅಮೌಂಟ್ 60,000. ನೆಕ್ಸ್ಟ್ ಅಂಡರ್ ಸೆಕ್ಷನ್ 80GG ಕ್ಯಾಲ್ಕುಲೇಟ್ ಮಾಡಬೇಕು ರಿಗಾರ್ಡಿಂಗ್ ರೆಂಟ್ ಪೇಡ್. So for that reason 80G and 80GG both are subject to adjusted gross total income. So adjusted gross total income ಮಾಡೋ ಫಾರ್ಮ್ಯಾಟ್ ಏನು ಅಂದ್ರೆ adjusted gross total income means it is the gross total income after deducting long term capital gain, short term capital gain under section 11A. next to all deduction under section 80C to 80U except 80GG. 80GG ನ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದ್ರೆ 80GG ನ ಎಕ್ಸೆಪ್ಟ್ ಮಾಡಿ ಬೇರೆ ಎಲ್ಲಾ ಡಿಡಕ್ಷನ್ಸ್ ಡಿಡಕ್ಟ್ ಮಾಡಬೇಕು. 80G ನ ನೀವು ಕಂಪ್ಯೂಟ್ ಮಾಡ್ತಾ ಇದ್ದೀರಾ ಅಂದ್ರೆ 80G ನ ನೀವು ಬಿಟ್ಟು ಬೇರೆ ಎಲ್ಲಾ ಡಿಡಕ್ಷನ್ಸ್ ನೀವು ಡಿಡಕ್ಟ್ ಮಾಡಬೇಕು. ನೆಕ್ಸ್ಟ್ ಇನ್ಕಮ್ ರೆಫರ್ ಟು ಸೆಕ್ಷನ್ 115A, AB, ACA ಅಂಡ್ AD. ಸೊ ಇದನ್ನೆಲ್ಲ ನೀವು ಡಿಡಕ್ಟ್ ಮಾಡಿದ್ರೆ ಫೈನಲ್ ಅಮೌಂಟ್ ಇಫ್ ಏನಾದ್ರು ಕ್ಯಾಶುಯಲ್ ಇನ್ಕಮ್ಸ್ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಆಡ್ ಆಗಿದ್ರೆ ಆ ಕ್ಯಾಶುಯಲ್ ಇನ್ಕಮ್ಸ್ ಡಿಡಕ್ಟ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಮಾಡಿದ್ರೆ ಫೈನಲ್ ರಿಸಲ್ಟ್ ನಮಗೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಹಿಯರ್ ಫಾರ್ ವರ್ಕಿಂಗ್ ನೋಟ್ ರೈಟ್ ಡೌನ್ ಕಂಪ್ಯೂಟೇಷನ್ ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ ದಿ purpose of 80GG. First one, gross total income. So gross total income according to your problem 6,60,000 is your gross total income.
ನೆಕ್ಸ್ಟ್ ಈ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ವಿ ಹ್ಯಾವ್ ಟು ಡಿಡಕ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ 11A. ನೆಕ್ಸ್ಟ್ ಇಫ್ ಏನಾದ್ರು ಕ್ಯಾಶುಯಲ್ ಇನ್ಕಮ್ಸ್ ಇದ್ರೆ ಕ್ಯಾಶುಯಲ್ ಇನ್ಕಮ್ಸ್ ಡಿಡಕ್ಟ್ ಮಾಡಬೇಕು. ನೆಕ್ಸ್ಟ್ ಆಲ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U. ನೆಕ್ಸ್ಟ್ ಇನ್ಕಮ್ ರೆಫರ್ ಟು ಸೆಕ್ಷನ್ 115. ಸೊ ಇಲ್ಲಿ ನಮಗೆ ಇರೋದು ಇನ್ಫಾರ್ಮೇಶನ್ ಜಸ್ಟ್ 80C. ಸೊ 80C ಇನ್ಫಾರ್ಮೇಶನ್ಸ್ ಮಾತ್ರ ಡಿಡಕ್ಟ್ ಮಾಡ್ತೀವಿ. ಸೊ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಸೊ 80C ಅಲ್ಲಿ ಡಿಡಕ್ಷನ್ಸ್ ಪ್ರೊವೈಡ್ ಆಗಿರೋದು 60,000. ಸೊ 60,000 ನ 6,60,000 ಅಲ್ಲಿ ಡಿವೈಡ್ ಮಾಡಿದ್ರೆ ಮೀನ್ಸ್ ಮೈನಸ್ ಮಾಡಿದ್ರೆ ರಿಮೈನಿಂಗ್ ಅಮೌಂಟ್ ಇಸ್ 6 lakh. ಸೊ ದಿಸ್ ಈಸ್ ಯುವರ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ adjusted gross total income na calculate ಮಾಡಿದೀವಿ. ನೆಕ್ಸ್ಟ್ we have to calculate deduction under section 80GG. for this purpose, so first one rent paid minus ಇದೇ ರೀತಿ ಫಾರ್ಮ್ಯಾಟ್ ಅಲ್ಲಿ ನೀವು 80GG ಕ್ಯಾಲ್ಕುಲೇಷನ್ ನ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ರೆಂಟ್ ಪೇಡ್ ಮೈನಸ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಪ್ರೊವೈಡ್ ಮಾಡಿರೋ ರೆಂಟ್ ಪೇಡ್ ಮಂತ್ಲಿ ಪೇ ಮಾಡ್ತಾ ಇರೋದು 15,000. ಸೊ 15,000 into 12. ಸೊ ದಟ್ ಈಸ್ ಯುವರ್ ರೆಂಟ್ ಪೇಡ್ ಆಗುತ್ತೆ 15,000. ಸೊ 12 ಮಂತ್. ನೆಕ್ಸ್ಟ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ 6 lakh ಮೇಲೆ 10%, 6 lakh ಇಂಟು 10%. ಸೊ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಫೈನಲ್ ರಿಸಲ್ಟ್. ಸೊ 6 lakh ಮೀನ್ಸ್ 10% ಅಂದ್ರೆ ಇದು ನಿಮಗೆ 60,000 ಆಗುತ್ತೆ. 15,000 ಇಂಟು 12 ಮೈನಸ್ 60,000. ಸೊ ಮಾಡಿದ್ರೆ 1,20,000. 1,20,000. ನೆಕ್ಸ್ಟ್ 25% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಇರೋದು 6 lakh. ಸೊ ಈ 6 lakh ಮೇಲೆ 25% ನ ಕ್ಯಾಲ್ಕುಲೇಟ್ ಮಾಡಬೇಕು. 6 lakh into 25%. So 1,50,000. Last one maximum limit under section 80GG, that is 5,000 per month. So 5,000 per month na ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 60,000. ಸೊ ಈ ಮೂರು ವ್ಯಾಲ್ಯೂ ಅಲ್ಲಿ ಸೊ ರೆಂಟ್ ಪೇಡ್ ಮೈನಸ್ 10% ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್, 25% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್, ಮ್ಯಾಕ್ಸಿಮಮ್ ಲಿಮಿಟ್ 5,000 per month. ಸೊ ಈ ಮೂರು ಅಮೌಂಟ್ ಅಲ್ಲಿ ವಿಚ್ ಎವರ್ ಈಸ್ ಲೆಸ್ ದಟ್ ಅಮೌಂಟ್ ಇಸ್ ಕ್ವಾಲಿಫೈಡ್ ಆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80GG. ಸೊ ಇಲ್ಲಿ ನೋಡಿದ್ರೆ ವಿಚ್ is less ಅಂದ್ರೆ 60,000. ಸೊ 60,000 ನಮಗೆ ಡಿಡಕ್ಷನ್ ಅಮೌಂಟ್ ಆಗಿ ಕ್ವಾಲಿಫೈಡ್ ಆಗ. ಸೊ ಈ ಅಮೌಂಟ್ ನ ಡೈರೆಕ್ಟ್ ಆಗಿ ಡಿಡಕ್ಟ್ ಮಾಡಬೇಕು. ಸೊ ಹಿಯರ್ 60,000. ಸೊ ಕ್ವಾಲಿಫೈ ಎರಡನ್ನೂ ಆಡ್ ಮಾಡಿದ್ರೆ 1,20,000. ಸೊ ಈ 1,20,000 ನಿಮ್ಮ 6,60,000 ಅಲ್ಲಿ ಡಿಡಕ್ಟ್ ಮಾಡಬೇಕು. 6,60,000. ಸೊ 5,40,000. ಸೊ 5,40,000 ದಿಸ್ ಈಸ್ ಯುವರ್ ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್. ಎಷ್ಟು ಮಾಡಿದ್ರೆ ಪ್ರಾಬ್ಲಮ್ ಮುಗಿಯುತ್ತಾ? ನೋ. ನೀವು ಕ್ಯಾಲ್ಕುಲೇಟ್ ಮಾಡಿರೋ ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಲೈಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಬಿಕಾಸ್ ಇಲ್ಲಿ ನಮಗೆ ಕೇಳಿರೋದು ಕಂಪ್ಯೂಟ್ ಟೋಟಲ್ ಇನ್ಕಮ್. ಸೊ ಟೋಟಲ್ ಇನ್ಕಮ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂಡ್ ಆಲ್ಸೋ ಟ್ಯಾಕ್ಸ್ ಲೈಬಿಲಿಟಿ ಆಫ್ ಮಿಸ್ಟರ್ ಎಸ್. ಸೊ ಇಲ್ಲಿ ಟ್ಯಾಕ್ಸ್ ಲೈಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಾವು ಹೇಳಿರೋ ಪ್ರಕಾರ ಅಪ್ ಟು 2,50,000 ನಿಲ್ ಫಸ್ಟ್ ರೈಟ್ ಆನ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲೈಬಿಲಿಟಿ ಪರ್ಟಿಕ್ಯುಲರ್ಸ್, ಟ್ಯಾಕ್ಸಬಲ್ ಇನ್ಕಮ್, ಟ್ಯಾಕ್ಸ್ ರೇಟ್, ಟ್ಯಾಕ್ಸ್ ಪೇಯಬಲ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಅಪ್ ಟು 2,50,000 ನಿಲ್. ಸೊ ಇಲ್ಲಿ ಟ್ಯಾಕ್ಸಬಲ್ ಅಮೌಂಟ್ ಏನು 2,50,000 ವರೆಗೂ ನಿಲ್. ಸೊ ಈ ಅಮೌಂಟ್ ನ ಇಲ್ಲಿ ಬರೀಬೇಕು 2,50,000. ಸೊ ಟ್ಯಾಕ್ಸ್ ರೇಟ್ ಇಸ್ ನಿಲ್. ಸೊ ಟ್ಯಾಕ್ಸ್ ಪೇಯಬಲ್ ಕೂಡ ಏನಾಗುತ್ತೆ ನಿಲ್. ನೆಕ್ಸ್ಟ್ 2,50,000 to 5 lakh ಏನ್ ಹೇಳ್ತಾ ಇದ್ದಾರೆ 2,50,000 to 5 lakh. ಸೊ ಆಲ್ರೆಡಿ ನಮ್ಮ 5,40,000 ಅಲ್ಲಿ 2,50,000 ಆಲ್ರೆಡಿ ನಾವು ಡಿಡಕ್ಟ್ ಮಾಡಿದ್ವಿ. ರಿಮೈನಿಂಗ್ ಈ 2,50,000 to 5 lakh ರೀಚ್ ಆಗ್ತೀವಿ ಅಂದ್ರೆ ನಮ್ಮ ಇಲ್ಲಿ ಬ್ಯಾಲೆನ್ಸ್ ಬರೋದೆಷ್ಟು 2,50,000. ಈ 2,50,000 ಮೇಲೆ 5% ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೀವು ಈಗ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀನಿ. 5,40,000 ಅಲ್ಲಿ 2,50,000 ನ ರಿಮೂವ್ ಮಾಡ್ತೀನಿ ಅಂದ್ರೆ ರಾಂಗ್ ಆಗುತ್ತೆ. 5,40,000 ಅಲ್ಲಿ 5,40,000 ಅಲ್ಲಿ 2,50,000 ನ ಕ್ಯಾಲ್ಕುಲೇಟ್ ಮಾಡಿ ಈ 2,90,000 ಮೇಲೆ ಡೈರೆಕ್ಟ್ ಆಗಿ 5% ನ ಪ್ರೊವೈಡ್ ಮಾಡ್ತೀನಿ ಮ್ಯಾಮ್ ಅಂದ್ರೆ ರಾಂಗ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸ್ಲಾಬ್ ರೇಟ್ಸ್ ಹೇಗೆ ಹೇಳುತ್ತೋ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಲಾಬ್ ರೇಟ್ ಪ್ರಕಾರ ಅಪ್ ಟು 2,50,000 ನಿಲ್ಲು. 2,50,000 ನಿಲ್ ಆಗಿದೆ. ನೆಕ್ಸ್ಟ್ ಈ 5,40,000 ಅಲ್ಲಿ ನೋಡಿ 5,40,000 ಅಲ್ಲಿ 5,40,000 ಅಲ್ಲಿ 2,50,000 ಹೋದ್ರೆ ರಿಮೈನಿಂಗ್ 2,90,000. ಈ 2,90,000 ಫಾಲೋ ಆಗೋದು ಇದ್ರ ಬಿಟ್ವೀನೆ. ಸೊ ಇಲ್ಲಿ 2,50,000 to 5 lakh ರೀಚ್ ಆಗಬೇಕು. ಸೊ 5 lakh ಅಲ್ಲಿ 2,50,000 ನಾವು ಡಿಡಕ್ಟ್ ಮಾಡಿದ್ರೆ
5 lakh ಅಲ್ಲಿ ಆಲ್ರೆಡಿ ಪೇ ಮಾಡಿರೋ 2,50,000 ಮೀನ್ಸ್ ಆಲ್ರೆಡಿ ನಾವು ಎಕ್ಸಾಮ್ ನಿಲ್ಲಾಗಿ ಟ್ರೀಟ್ ಮಾಡಿರೋ 2,50,000 ನಿಲ್ ಮಾಡಿದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ 2,50,000 ಬರುತ್ತೆ. ಈ 2,50,000 ಮೇಲೆ 5% ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅಗೇನ್ ಇಲ್ಲಿ ಟ್ಯಾಕ್ಸಬಲ್ ಇನ್ಕಮ್ ಒಂದು 2,50,000 ಆಗುತ್ತೆ. ಸೊ ರೇಟ್ ಇಸ್ 5%. ಸೊ 2,50,000 ಮೇಲೆ 5% ಕ್ಯಾಲ್ಕುಲೇಟ್ ಮಾಡಿದ್ರೆ 12,200. ಸೊ ಇಲ್ಲಿ 5% ಟ್ಯಾಕ್ಸಬಲ್ ರೇಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ 12,500 ಟ್ಯಾಕ್ಸ್ ನ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ 5 lakh ಟು ನೆಕ್ಸ್ಟ್ ಏನು ಮಾಡ್ತೀವಿ ಅಪ್ ಟು 2,50,000 ಇಲ್ಲೋ 2,50,000 ಟು 5 lakh 5%, 5 lakh ಟು 10 lakh 20% ಮಾಡ್ತೀವಿ. 10 lakh ರೀಚ್ ಆಗಿರಬೇಕು. ಬಟ್ ಹಿಯರ್ ಅವರ್ ಟೋಟಲ್ ಇನ್ಕಮ್ ಇಸ್ ಜಸ್ಟ್ 5,40,000ಗೆ ಮಾತ್ರ ನಿಂತಿದೆ, 10 lakhಗೆ ರೀಚ್ ಆಗಿಲ್ಲ. ಸೊ ಅಪ್ ಟು 5,40,000 ಮಾತ್ರ ತಗೊಬೇಕು. ಸೊ ಆಲ್ರೆಡಿ ಇಲ್ಲಿ 5 lakh ಆಗೋಗಿದೆ. 5 lakh ವರೆಗೂ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. ರಿಮೈನಿಂಗ್ 5 lakh ಟು 5,40,000 ಎಷ್ಟು ಡಿಫರೆನ್ಸಸ್ ಇದೆ 40,000. ಈ 40,000 ಮೇಲೆ ಮಾತ್ರ ನಾವು 20% ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅರ್ಥ ಆಗಿದೆ. ಟ್ಯಾಕ್ಸಬಲ್ ಇನ್ಕಮ್ ಎಷ್ಟು ಇಲ್ಲಿ 40,000. ಈ 40,000 ಮೇಲೆ 20%. ಸೊ 40,000 ಮೇಲೆ 20% ನ ಕ್ಯಾಲ್ಕುಲೇಟ್ ಮಾಡಿದ್ರೆ 40,000 ಇಂಟು 20%. ಸೊ ದಟ್ ಈಸ್ 8,000 ಮುಗೀತಾ. ನೆಕ್ಸ್ಟ್ ಸೊ ಇಲ್ಲಿ ಇದನ್ನ ನಾವು ಇಷ್ಟು ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 12,500 ಪ್ಲಸ್ 5,000 ದಟ್ ಈಸ್ 20,500. ಸೊ ಇದ್ರ ಮೇಲೆ ಫೈನಲಿ 4% ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ನ ಪ್ರೊವೈಡ್ ಮಾಡಬೇಕು. ಸೊ 20,500 ಮೇಲೆ 4% ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ 820. ಸೊ 820 ನ ಆಡ್ ಮಾಡಬೇಕು. ಸೊ ಫೈನಲ್ ನಿಮ್ಮ ಟ್ಯಾಕ್ಸ್ ಲೈಬಲಿಟಿ 20,500 ಪ್ಲಸ್ 820. ಸೊ 21,321 ನೀವು ಗೌರ್ನಮೆಂಟ್ಗೆ ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ದಟ್ ಈಸ್ ಯುವರ್ ಟ್ಯಾಕ್ಸ್ ಲೈಬಲಿಟಿ. ಸೊ ಇದೇ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡೈರೆಕ್ಟ್ ಆಗಿ ಮ್ಯಾಮ್ ಅಪ್ ಟು 2,50,000 ನಿಲ್ಲೋ, ನೀವು ರಿಮೈನಿಂಗು 5,40,000 ಅಲ್ಲಿ 2,50,000 ಮೀನ್ಸ್ 5,40,000 ಅಲ್ಲಿ 2,50,000 ಡಿಡಕ್ಟ್ ಮಾಡಿ ರಿಮೈನಿಂಗ್ ಅಮೌಂಟ್ ಮೇಲೆ 5% ನ ಪೇ ಮಾಡ್ಬೋದಲ್ವಾ. ಬಿಕಾಸ್ ದಟ್ಸ್ ಫಾಲ್ ಅಂಡರ್ 5 lakh ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ರಾಂಗ್ ಆಗುತ್ತೆ. ಆಲ್ರೆಡಿ 2,50,000 ನ ತೆಗ್ದಿದೀವಿ ನಮ್ಮ ಟೋಟಲ್ 5,40,000. ದಟ್ ಮೀನ್ಸ್ 2,90,000 ಇದರಲ್ಲೇ ಫಾಲ್ ಆಗುತ್ತೆ. ಬಟ್ ಇದೇ ಸ್ಲ್ಯಾಬ್ ರೇಟ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 2,50,000 5 lakh ಇವೆರಡು ಡಿಫರೆನ್ಸಸ್ ಎಷ್ಟು 2,50,000 ಅಷ್ಟೇ. ಈ ಡಿಫರೆನ್ಸಸ್ 2,90,000ಗೆ ರೀಚ್ ಆಗೋದಿಲ್ಲ. ಸೊ ಇಲ್ಲಿ ನಮಗೆ ಎಲಿಜಿಬಿಲಿಟಿ ಅಮೌಂಟ್ ಇರೋದು ಜಸ್ಟ್ 2,50,000. ಇದ್ರ ಮೇಲೆ ಮಾತ್ರ ನಾವು ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಇವಾಗ ನೀವು ಕ್ಯಾಲ್ಕುಲೇಟ್ ಮಾಡೋ ಪ್ರಕಾರ 5,40,000 2,50,000 ನ ರಿಮೂವ್ ಮಾಡಿದ್ರೆ ಬರೋದೆಷ್ಟು 2,90,000. ಸೊ ಈ 2,90,000 ಮೇಲೆ 5% ಕೊಡ್ತೀವಿ ಅಂದ್ರೆ ರಾಂಗ್ ಆಗುತ್ತೆ. ಫಾರ್ ದಟ್ ರೀಸನ್ ಸೊ ಇಲ್ಲಿ ನಮಗೆ ಬ್ಯಾಲೆನ್ಸ್ ಇರೋದೇನು 2,50,000 ಅಲ್ಲಿ 5 lakh ಮೀನ್ಸ್ 5 lakh ಅಲ್ಲಿ 2,50,000 ರಿಮೂವ್ ಮಾಡಿದ್ರೆ ಡಿಫರೆನ್ಸಸ್ ಅಮೌಂಟ್ ನಮಗೆ ಸಿಗ್ತಾ ಇರೋದು ಜಸ್ಟ್ 2,50,000. ಈ 2,50,000 ಹಿಯರ್ 2,90,000 ಇರೋದು 2,50,000 ಮೇಲೆ ಮಾತ್ರ ನಾವು ಟ್ಯಾಕ್ಸ್ ನ ಕಲೆಕ್ಟ್ ಮಾಡೋಕೆ ಆಗೋದು. ಅರ್ಥ ಆಗ್ತಿದ್ಯಾ? ಇನ್ನು ರಿಮೈನಿಂಗ್ 40,000 ನೆಕ್ಸ್ಟ್ ಸ್ಲ್ಯಾಬ್ ರೇಟ್ ಅಲ್ಲೇ ನೀವು ಹಾಕ್ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಆಯ್ತಾ? ಸೊ ಥ್ಯಾಂಕ್ ಯು.